ಸರ್ ನಿಮ್ಮ ಹೆಸರು? ರಮಣಗುಪ್ತ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ದೇವರಾಜ ಅರಸು ಜಾಸ್ತಿ ದಿನ ಆಯ್ತು, ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಅವ್ರ ಆಡಳಿತದ ಬಗ್ಗೆ? ಚೆನ್ನಾಗಿದೆ, ಇದು ರಾಜಕೀಯ ಚೆನ್ನಾಗಿದೆ. ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಯೂಸ್ ಆಗ್ತಿದೆ ಅಂತ? ಸ್ವಲ್ಪ ಮಿಸ್ಟೇಕ್ ಇದೆ. ಮಿಸ್ಟೇಕ್ ಇದೆ ಅಂತೀರಾ? ಅವರಲ್ಲೇ ಸ್ವಲ್ಪ ಗೊಂದಲಗಳಿದೆ. ಸಿದ್ದರಾಮಯ್ಯ ಚೇಂಜ್ ಆಗಬೇಕು, ನಾನು ಆಗಬೇಕು, ನೀನು ಆಗ್ಬೇಕು ಅಂತ ಕೆಲವು ಪ್ರಯತ್ನ ಪಡ್ತಾ ಇದ್ದಾರೆ ಸಿಎಂ. ಅವರೇ ಇರಲಿ, ಸಿದ್ದರಾಮಯ್ಯ ಅಷ್ಟೇ ಇರಲಿ. ಅವರೇ ಬೆಸ್ಟ್ ಅಂತೀರಾ? ಹೇಳೋದು ನಾವು ಇನ್ನೇನು ಹೇಳಬೇಕು? ಸರ್ ಏನ್ ಹೇಳ್ತೀರಾ ಸರ್ಕಾರದ ಬಗ್ಗೆ? ಸಿಎಂ ಅವರು ಸರ್ಕಾರನೇ ಇಲ್ಲ, ಇಲ್ಲಿ ಸರ್ಕಾರನೇ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರನೇ ಇಲ್ಲ, ಸರ್ಕಾರ ನಡೀತಾ ಇಲ್ಲ. ಒಂದು ರೋಡ್ ಇಲ್ಲ, ನೀರಿಲ್ಲ, ಗಬ್ಬು ಹೊಡಿತಾ ಇದೆ. ಸರ್ಕಾರನೇ ನಡೀತಾ ಇಲ್ಲ, ಇನ್ನೇನು ಹೇಳಬೇಕು? ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವ್ರ ಕತೆ ಇವ್ರಿಗೆ ಅವ್ರು ಹೆಂಗಾರು ಹೊಡ್ಕೊಳ್ಳಿ, ಅದು ನಮಗೆ ಬೇಕಾಗಿಲ್ಲ. ಸರ್ಕಾರ ಏನಕ್ಕೆ ನಾವು ಓಟ್ ಹಾಕಿದ್ದೀವಿ. ಸರ್ಕಾರ ನಡೆಸಿದ್ರೆ ಏನು ಮಾಡಬೇಕು? ನೀರು ಕುಡಿಬೇಕು, ಬಸ್ ಇರಬೇಕು, ರೋಡ್ ಇರಬೇಕು, ಏನಿದೆ? ಏನೂ ಇಲ್ಲ. ಯಾರು ಕೇಳೋರಿದ್ದಾರೆ? ಕೇಳೋರು ಇಲ್ಲ. ಬಿಜೆಪಿ ಅವರು ಕ್ವಶನ್ ಮಾಡ್ತಿದಾರಲ್ಲ, ನಮಗೆ ಬಿಜೆಪಿ ಕಾಂಗ್ರೆಸ್ ಅದ್ರ ಬಗ್ಗೆ ಎಲ್ಲ ಕೇಳಬೇಡಿ, ನಮಗೆ ಅದು ಗೊತ್ತಿಲ್ಲ. ಇದು ಮಾಡಿ ಸರ್ಕಾರ ಏನು ಅನುಕೂಲ ಆಗಿಲ್ಲ. ಏನಾಗಿದೆ? ಓಟ್ ಹಾಕೋದು ಏನಕ್ಕೆ? ನಾವು ಅನುಕೂಲವಾಗಿ ಇರಬೇಕು ಅಂತ. ಏನು ಅನುಕೂಲ ನಡೆದಿದೆ? ಏನು ಡೆವಲಪ್ಮೆಂಟ್ ಏನು ನಡೆದಿದೆ ರೀ? ನೀವು ಹೇಳ್ರಿ. ಸರ್ಕಾರ ಬಂದ ಮೇಲೆ ಏನು ಡೆವಲಪ್ಮೆಂಟ್ ನಡೆದಿದೆ? ಏನೂ ಆಗಿಲ್ಲ. ಬಟ್ ಸರ್ಕಾರ ಹೇಳ್ಕೊಳ್ತೇವೆ ನಾವು ಅಷ್ಟು ಅನುದಾನ ಕೊಟ್ವಿ, ಇಷ್ಟು ಆಯಿತು, ನಿಮ್ಗೆ ಗೊತ್ತಿದೆ ತಾನೇ. ನಿಮಗೆ 4 ಜನ ಏನು ಹೇಳ್ತಾರೆ ತಿಳ್ಕೊಳ್ಳಿ. ಅದೇ ನಿಮ್ಮ ಒಪಿನಿಯನ್, ಅದನ್ನೇ ಹೇಳ್ತಾ ಇದ್ದೀನಿ. ಏನಿಲ್ಲ, ಸರ್ಕಾರನೇ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಸರ್ ನಿಮ್ಮ ಹೆಸರು? ರಮಣಗುಪ್ತ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ದೇವರಾಜ ಅರಸು ಜಾಸ್ತಿ ದಿನ ಆಯ್ತು, ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಅವ್ರ ಆಡಳಿತದ ಬಗ್ಗೆ? ಚೆನ್ನಾಗಿದೆ, ಇದು ರಾಜಕೀಯ ಚೆನ್ನಾಗಿದೆ. ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಯೂಸ್ ಆಗ್ತಿದೆ ಅಂತ? ಸ್ವಲ್ಪ ಮಿಸ್ಟೇಕ್ ಇದೆ. ಮಿಸ್ಟೇಕ್ ಇದೆ ಅಂತೀರಾ? ಅವರಲ್ಲೇ ಸ್ವಲ್ಪ ಗೊಂದಲಗಳಿದೆ. ಸಿದ್ದರಾಮಯ್ಯ ಚೇಂಜ್ ಆಗಬೇಕು, ನಾನು ಆಗಬೇಕು, ನೀನು ಆಗ್ಬೇಕು ಅಂತ ಕೆಲವು ಪ್ರಯತ್ನ ಪಡ್ತಾ ಇದ್ದಾರೆ ಸಿಎಂ. ಅವರೇ ಇರಲಿ, ಸಿದ್ದರಾಮಯ್ಯ ಅಷ್ಟೇ ಇರಲಿ. ಅವರೇ ಬೆಸ್ಟ್ ಅಂತೀರಾ? ಹೇಳೋದು ನಾವು ಇನ್ನೇನು ಹೇಳಬೇಕು? ಸರ್ ಏನ್ ಹೇಳ್ತೀರಾ ಸರ್ಕಾರದ ಬಗ್ಗೆ? ಸಿಎಂ ಅವರು ಸರ್ಕಾರನೇ ಇಲ್ಲ, ಇಲ್ಲಿ ಸರ್ಕಾರನೇ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರನೇ ಇಲ್ಲ, ಸರ್ಕಾರ ನಡೀತಾ ಇಲ್ಲ. ಒಂದು ರೋಡ್ ಇಲ್ಲ, ನೀರಿಲ್ಲ, ಗಬ್ಬು ಹೊಡಿತಾ ಇದೆ. ಸರ್ಕಾರನೇ ನಡೀತಾ ಇಲ್ಲ, ಇನ್ನೇನು ಹೇಳಬೇಕು? ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವ್ರ ಕತೆ ಇವ್ರಿಗೆ ಅವ್ರು ಹೆಂಗಾರು ಹೊಡ್ಕೊಳ್ಳಿ, ಅದು ನಮಗೆ ಬೇಕಾಗಿಲ್ಲ. ಸರ್ಕಾರ ಏನಕ್ಕೆ ನಾವು ಓಟ್ ಹಾಕಿದ್ದೀವಿ. ಸರ್ಕಾರ ನಡೆಸಿದ್ರೆ ಏನು ಮಾಡಬೇಕು? ನೀರು ಕುಡಿಬೇಕು, ಬಸ್ ಇರಬೇಕು, ರೋಡ್ ಇರಬೇಕು, ಏನಿದೆ? ಏನೂ ಇಲ್ಲ. ಯಾರು ಕೇಳೋರಿದ್ದಾರೆ? ಕೇಳೋರು ಇಲ್ಲ. ಬಿಜೆಪಿ ಅವರು ಕ್ವಶನ್ ಮಾಡ್ತಿದಾರಲ್ಲ, ನಮಗೆ ಬಿಜೆಪಿ ಕಾಂಗ್ರೆಸ್ ಅದ್ರ ಬಗ್ಗೆ ಎಲ್ಲ ಕೇಳಬೇಡಿ, ನಮಗೆ ಅದು ಗೊತ್ತಿಲ್ಲ. ಇದು ಮಾಡಿ ಸರ್ಕಾರ ಏನು ಅನುಕೂಲ ಆಗಿಲ್ಲ. ಏನಾಗಿದೆ? ಓಟ್ ಹಾಕೋದು ಏನಕ್ಕೆ? ನಾವು ಅನುಕೂಲವಾಗಿ ಇರಬೇಕು ಅಂತ. ಏನು ಅನುಕೂಲ ನಡೆದಿದೆ? ಏನು ಡೆವಲಪ್ಮೆಂಟ್ ಏನು ನಡೆದಿದೆ ರೀ? ನೀವು ಹೇಳ್ರಿ. ಸರ್ಕಾರ ಬಂದ ಮೇಲೆ ಏನು ಡೆವಲಪ್ಮೆಂಟ್ ನಡೆದಿದೆ? ಏನೂ ಆಗಿಲ್ಲ. ಬಟ್ ಸರ್ಕಾರ ಹೇಳ್ಕೊಳ್ತೇವೆ ನಾವು ಅಷ್ಟು ಅನುದಾನ ಕೊಟ್ವಿ, ಇಷ್ಟು ಆಯಿತು, ನಿಮ್ಗೆ ಗೊತ್ತಿದೆ ತಾನೇ. ನಿಮಗೆ 4 ಜನ ಏನು ಹೇಳ್ತಾರೆ ತಿಳ್ಕೊಳ್ಳಿ. ಅದೇ ನಿಮ್ಮ ಒಪಿನಿಯನ್, ಅದನ್ನೇ ಹೇಳ್ತಾ ಇದ್ದೀನಿ. ಏನಿಲ್ಲ, ಸರ್ಕಾರನೇ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಸರ್ ನಿಮ್ಮ ಹೆಸರು? ರಮಣಗುಪ್ತ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ದೇವರಾಜ ಅರಸು ಜಾಸ್ತಿ ದಿನ ಆಯ್ತು, ಸಾಧನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಅವ್ರ ಆಡಳಿತದ ಬಗ್ಗೆ? ಚೆನ್ನಾಗಿದೆ, ಇದು ರಾಜಕೀಯ ಚೆನ್ನಾಗಿದೆ. ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಯೂಸ್ ಆಗ್ತಿದೆ ಅಂತ? ಸ್ವಲ್ಪ ಮಿಸ್ಟೇಕ್ ಇದೆ. ಮಿಸ್ಟೇಕ್ ಇದೆ ಅಂತೀರಾ? ಅವರಲ್ಲೇ ಸ್ವಲ್ಪ ಗೊಂದಲಗಳಿದೆ. ಸಿದ್ದರಾಮಯ್ಯ ಚೇಂಜ್ ಆಗಬೇಕು, ನಾನು ಆಗಬೇಕು, ನೀನು ಆಗ್ಬೇಕು ಅಂತ ಕೆಲವು ಪ್ರಯತ್ನ ಪಡ್ತಾ ಇದ್ದಾರೆ ಸಿಎಂ. ಅವರೇ ಇರಲಿ, ಸಿದ್ದರಾಮಯ್ಯ ಅಷ್ಟೇ ಇರಲಿ. ಅವರೇ ಬೆಸ್ಟ್ ಅಂತೀರಾ? ಹೇಳೋದು ನಾವು ಇನ್ನೇನು ಹೇಳಬೇಕು? ಸರ್ ಏನ್ ಹೇಳ್ತೀರಾ ಸರ್ಕಾರದ ಬಗ್ಗೆ? ಸಿಎಂ ಅವರು ಸರ್ಕಾರನೇ ಇಲ್ಲ, ಇಲ್ಲಿ ಸರ್ಕಾರನೇ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರನೇ ಇಲ್ಲ, ಸರ್ಕಾರ ನಡೀತಾ ಇಲ್ಲ. ಒಂದು ರೋಡ್ ಇಲ್ಲ, ನೀರಿಲ್ಲ, ಗಬ್ಬು ಹೊಡಿತಾ ಇದೆ. ಸರ್ಕಾರನೇ ನಡೀತಾ ಇಲ್ಲ, ಇನ್ನೇನು ಹೇಳಬೇಕು? ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವ್ರ ಕತೆ ಇವ್ರಿಗೆ ಅವ್ರು ಹೆಂಗಾರು ಹೊಡ್ಕೊಳ್ಳಿ, ಅದು ನಮಗೆ ಬೇಕಾಗಿಲ್ಲ. ಸರ್ಕಾರ ಏನಕ್ಕೆ ನಾವು ಓಟ್ ಹಾಕಿದ್ದೀವಿ. ಸರ್ಕಾರ ನಡೆಸಿದ್ರೆ ಏನು ಮಾಡಬೇಕು? ನೀರು ಕುಡಿಬೇಕು, ಬಸ್ ಇರಬೇಕು, ರೋಡ್ ಇರಬೇಕು, ಏನಿದೆ? ಏನೂ ಇಲ್ಲ. ಯಾರು ಕೇಳೋರಿದ್ದಾರೆ? ಕೇಳೋರು ಇಲ್ಲ. ಬಿಜೆಪಿ ಅವರು ಕ್ವಶನ್ ಮಾಡ್ತಿದಾರಲ್ಲ, ನಮಗೆ ಬಿಜೆಪಿ ಕಾಂಗ್ರೆಸ್ ಅದ್ರ ಬಗ್ಗೆ ಎಲ್ಲ ಕೇಳಬೇಡಿ, ನಮಗೆ ಅದು ಗೊತ್ತಿಲ್ಲ. ಇದು ಮಾಡಿ ಸರ್ಕಾರ ಏನು ಅನುಕೂಲ ಆಗಿಲ್ಲ. ಏನಾಗಿದೆ? ಓಟ್ ಹಾಕೋದು ಏನಕ್ಕೆ? ನಾವು ಅನುಕೂಲವಾಗಿ ಇರಬೇಕು ಅಂತ. ಏನು ಅನುಕೂಲ ನಡೆದಿದೆ? ಏನು ಡೆವಲಪ್ಮೆಂಟ್ ಏನು ನಡೆದಿದೆ ರೀ? ನೀವು ಹೇಳ್ರಿ. ಸರ್ಕಾರ ಬಂದ ಮೇಲೆ ಏನು ಡೆವಲಪ್ಮೆಂಟ್ ನಡೆದಿದೆ? ಏನೂ ಆಗಿಲ್ಲ. ಬಟ್ ಸರ್ಕಾರ ಹೇಳ್ಕೊಳ್ತೇವೆ ನಾವು ಅಷ್ಟು ಅನುದಾನ ಕೊಟ್ವಿ, ಇಷ್ಟು ಆಯಿತು, ನಿಮ್ಗೆ ಗೊತ್ತಿದೆ ತಾನೇ. ನಿಮಗೆ 4 ಜನ ಏನು ಹೇಳ್ತಾರೆ ತಿಳ್ಕೊಳ್ಳಿ. ಅದೇ ನಿಮ್ಮ ಒಪಿನಿಯನ್, ಅದನ್ನೇ ಹೇಳ್ತಾ ಇದ್ದೀನಿ. ಏನಿಲ್ಲ, ಸರ್ಕಾರನೇ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.